ಗೋವಿಂದವ್ರ ಮನೆ ಹೆಚ್ಚೊಕ್ಲಾಗ್ಲಿ ಗೋವಿಂದ. ಈ ಮಾತು ಕೂಗ್ತಾರೆ. ಹೌದು, ನಮ್ಮನೆ ವಸಿ ಉದ್ಧಾರ ಆಗ್ಲಿ ಅಂತ. ನಿಜ. ಬಾಳಿ ಬದುಕಿರ್ತಕ್ಕಂಥ ಮನೆಯನ್ನು ಬಿಟ್ಟು ಸ್ವರ್ಗಲೋಕಕ್ಕೆ ದಾರಿಯಾಗ್ಲಿ ನಮ್ಮ ಹಿರಿಯ ಜೀವ ತಿಮ್ಮಯ್ಯನವರ ಆತ್ಮ ಅಂತೇಳಿ. ಹೌದಪ್ಪ. ನೋಡಿ, ಜ್ಞಾನ ಉಳ್ಳವ್ರು ನಮ್ಗೊಂದು ಮಾತು ಹೇಳ್ತಾರೆ. ನೋಡಪ್ಪ ಮನುಷ್ಯ, ಆ ನಿನಗಿಂದಿಗೆ 10ರ ಹುಡುಗಾಟ, 20ರ ನಗು, 30ರ ಪ್ರಾಯ, 40ರ ನಟನೆ, 50ರ ಅರಳು, 60ರ ಮರುಳು, 70ರ ಕೂಗು, 80ರ ಬಾಗು, 90ಕ್ಕೆ ನೀನು ಮಾಗು, 100 ಕೊತ್ಕೊಂಡು ಹೋಗು ಅಂತ. ಹೌದು. ಅಂದ್ರೆ ನಾವು ತಿಮ್ಮಯ್ಯನವ್ರು ವಹಿಸ್ಕೊಂಡ್ರೆ ನಾವು ಬದುಕಕ್ಕಾಗಲ್ಲ. ಹೌದು. ಏನಕ್ಕೆ? ಯಾಕಪ್ಪ? ಯಾಕಂದ್ರೆ ಆಗಿನ ಕಾಲದಲ್ಲಿ ಶಕ್ತಿಗೋಸ್ಕರ ದುಡಿಮೆ ಮಾಡ್ತಿದ್ರು. ಬೆಳಿಗ್ಗೆ ಹೊತ್ತಂತೆ ಎದ್ದು ಗದ್ದೆ ಕೆಲಸ, ಜಮೀನ್ ಕೆಲಸ, ರಾಗಿ ಇಟ್ಟು, ಜೋಳದಿಟ್ಟು, ಮೊಸರು, ಮಜ್ಜಿಗೆ ತಿಂತಿದ್ರು. ದೇಹಕ್ಕೆ ಶಕ್ತಿ ಬತ್ತಿತ್ತು. ನಿಜ. ಈಗ ಹೆಂಗಾಗದ ಗೊತ್ತಣ್ಣ? ಹೆಂಗಾಗಿದ್ದಣ್ಣ? ಎದಳದೆ ಅಣಸಾಂಟದಿಂದ ಎದಳ್ತಾರೆ. ಹೌದು. ಕೆಲಸ ಮಾಡು ಅಂದ್ರೆ ಮೈ ಬಗ್ಸು ಅಂದ್ರೆ ಎಲ್ಲಿ ಬಗ್ಸಕ್ಕಾದ್ದು? ಬಗ್ಸಕ್ಕಾಗಲ್ಲ, ಬಹಳ ಕಷ್ಟವಾಗದ. ಈಗೆಲ್ಲ ಮಿಷಿನರಿ ಬಂದ್ಬಿಟ್ಟದೆ. ಹೌದು. ಆಗ ನೇಗ್ಲ ಒತ್ಕೊಂಡು ಹೋಗ್ಬಿಟ್ಟು ದುಡಿಮೆ ಮಾಡ್ತಿದ್ರು. ಈಗ ಟ್ರ್ಯಾಕ್ಟರ್ ಹೇಳ್ಬಿಡ್ಲ ಅವನೇ ಬಂದು ಎಲ್ಲ ಉತ್ಬಿಟ್ಟು ಹೋಯ್ತಾನೆ ಅಂತಾರೆ. ಎಲ್ಲ ನಮ್ ಕಡೆ ಕಪ್ಪ. ಏನಣ್ಣ? ನಮ್ ಕಡೆ ಎಲ್ಲ ಈ ಕಡೆ ಈ ಕಡೆಯವ್ರಿಗೆಲ್ಲ ಒಟ್ಟಲ್ಲಿ ಬಹಳ ಕಷ್ಟವಾಗದ ನೋಡಿ. ಆಗೆಲ್ಲ ಶಕ್ತಿಗೋಸ್ಕರ ದುಡಿಮೆ ಮಾಡ್ತಾರೆ. ಈಗ ಹೆಂಗಾಗದ? ಜಾಕಿಂಗು ವಾಕಿಂಗು ಶುರು ಆಗದೆ. ಹೌದು. ಬೆಳಿಗ್ಗೆ ಆಯ್ತು ಅಂತ ಅಂದ್ರೆ ವಾಕಿಂಗ್ ಹೋಗ್ಬೇಕು ಅನ್ನೋದು, ಸಂಜೆ ಆಯ್ತು ಅಂದ್ರೆ ವಾಕಿಂಗ್ ಹೋಗ್ಬೇಕು ಅನ್ನೋದು. ಹೌದು. ಮೈ ಬಗ್ಸ್ ಕೆಲಸ ಮಾಡು ಅಂತಂದ್ರೆ ಮಾತ್ರ ಆಗೋದಿಲ್ಲ. ನಿಜ. ಅಂದ್ರೆ ಮನುಷ್ಯನ ಜನ್ಮ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಈಗ ಮನುಷ್ಯನ ಜನ್ಮ ನೀರು ಮೇಗಲ್ಲ, ಗುಳ್ಳೆ ಇದ್ದಂಗೆ. ಹೌದಪ್ಪ. ಆಗಿನ ಕಾಲದಲ್ಲಿ 100 ವರ್ಷ ಗಂಟ ಬದುಕ್ತಿದ್ರು. ಅಂದ್ರೆ ಹೆಂಗ್ ಬದುಕ್ತಿದ್ರು ಗೊತ್ತಣ್ಣ? ಹೆಂಗಪ್ಪ? ಶಕ್ತಿ ಬತ್ತಿತ್ತು, ಇಟ್ಟು ತಿಂತಿದ್ರು. ನಿಜ. ಈಗಿನ ಕಾಲದಲ್ಲಿ ಅದ್ ಯಾವ್ದೋ ನಿಕ್ಕರು ಅಂತೀನಿ ನಾನು. ಬರ ನಿಕ್ಕರೆಲ್ಲ ಕಣ, ಕುಕ್ಕರ್ ಬಂದ್ಬಿಟ್ಟು ಕೆಟ್ಟೋಗದೆ ಕೆಲಸ. ಕುಕ್ಕರ್ ಅಲ್ಲಿ ವಿಸಿರೆಲ್ಲ ಹೋಯ್ತಾ ಕುಂತದ. ಶಕ್ತಿ ಗಾಳಿಲಿ ಹೋದ್ರೆ ನಿಶಕ್ತಿ ನಾವು ತಿಂತ ಕುಂತೀವಿ. ನಿಜ. ಮನುಷ್ಯನ ಜನ್ಮ ಈಗ ಹೆಂಗಾಗದೆ ಅಂದ್ರೆ 30 ವರ್ಷಕ್ಕೆ BP, 40 ವರ್ಷಕ್ಕೆ ಶುಗರ್, 50 ವರ್ಷಕ್ಕೆ ಡಮಾರು ಅಂತ. 50 ವರ್ಷನು ಬರತ್ ಕಾಣಿ ಬಿಡಿ ಈಗ. ಹೌದು. ಅದಕ್ಕೆ ನಾವು ಆರೋಗ್ಯದ ಕಡೆ ಗಮನ ಕೊಡಬೇಕು ಈಗಿನ ಕಾಲದಲ್ಲಿ. ಹೌದು. ಆಗಿನ ಕಾಲದಲ್ಲಿ ತುಂಬಾ ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ರು. ಹೌದು. ಆ ತಿಮ್ಮಯ್ಯನವರ ಆತ್ಮ ಕುಲದೇವರಾಗಿರ್ತಕ್ಕಂಥ ಮೂಡಲ ಮುತ್ತುತ್ರಾಯನ ಪಾದಕ್ಕೆ ಹೂವಾಗಿ ಸೇರ್ಕೊಳ್ಳಿ, ಚೆಂಡು ಮಲ್ಲಿಗೆ ಆಗಿ ಸೇರ್ಕೊಳ್ಳಿ ಅಂತೇಳಿ. ಹೌದು. ಆ ವಿಧಿ ಮರೆ ಮಾಡಿ ತಿನ್ನಿಮ್ಮ ಅಂತೇಳಿ ಒಂದು ಗೀತೆಯನ್ನು ಸಾದರ ಪಡಿಸೋಣ. ಮರೆ ಮಾಡಿ ತಿಮ್ಮಯ್ಯನ ಮರೆಯಲ್ಲಿ ಮಣ್ಣಲ್ಲಿ ಮರೆ ಮಾಡಿ ನಿಮ್ಮ ತಿಮ್ಮಯ್ಯ, ಮಣ್ಣಲ್ಲಿ ಮರೆ ಮಾಡಿ ನಿಮ್ಮ ವಿಧಿಯೇ
ರೇ